ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಬರುವ ನಿಮಗೆ ಶ್ರೇಷ್ಠ ತಂಡ ನಿಶ್ಚಿತಾರ್ಥ ಫಿಕ್ಸ್. ಮುಂದೇನು ಕಾದಿದ್ದು ಭಾಗ್ಯಲಕ್ಷ್ಮಿ ಧಾರಾವಾಹಿ. ಶ್ರೇಷ್ಠ ಚಾಡಿ ಮಾತನ್ನು ಕೇಳುವ ತಂಡವು ಹೋಮ್ ಲೋನ್ ಕಟ್ಟದಿರಲು ನಿರಾಕರಿಸುತ್ತಾನೆ. ಹಾಗೆ ಕರೆಂಟ್ ಬಿಲ್, ವಾಟರ್ ಬಿಲ್ ಕೂಡ ಕಟ್ಟಬಾರದು. ಒಂದೊಂದಾಗಿ ಎಲ್ಲವನ್ನು ನಿಲ್ಲಿಸಿದರೆ ಭಾಗ್ಯ ದಾರಿಗೆ ಬರುತ್ತಾಳೆ. ಮನೆ ನಿಭಾಯಿಸಲು ಸಾಧ್ಯವಾದಾಗ ಭಾಗ್ಯಳನ್ನು ಅಮ್ಮ ಮನೆಯಿಂದ ಹೊರ ಹಾಕುತ್ತಾಳೆ ಅನ್ನೋದು ತಾಂಡವ್ ಪ್ಲಾನ್. ಆದರೆ ಕುಸುಮ ಸೊಸೆ ಭಾಗ್ಯ ಬೆನ್ನಿಗೆ ನಿಂತಿದ್ದಾಳೆ ಅನ್ನೋದು ತಾಂಡವ್ಗೆ ಶ್ರೇಷ್ಠಗೆ ಗೊತ್ತಿಲ್ಲ. ಮತ್ತೆ ಮಹೇಶನ ಬ್ಲ್ಯಾಕ್ ಮೇಲ್ ಶುರು. ಮಗ ಸೊಸೆ ಜೀವನ ಸರಿಯಾಗಲಿ ಎಂದು ಕುಸುಮ ಬೀಗತ್ತಿ ಸುನಂದ ಜೊತೆ ದೇವಸ್ಥಾನಕ್ಕೆ ತೆರಳಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಕುಸುಮ ಕಾಳಜಿ ಕಂಡು ಸುನಂದ ಸಂತೋಷ ವ್ಯಕ್ತಪಡಿಸುತ್ತಾರೆ. ಇತ್ತ ಮಹೇಶ ಮತ್ತೆ ಹಣ ಕೇಳಲು ತಾಂಡವ್ಗೆ ಕಾಲ್ ಮಾಡಿರುತ್ತಾನೆ. ಮಹೇಶನ ಹೆಸರು ನೋಡುತ್ತಿದ್ದಂತೆ ತಾಂಡವ್ಗೆ ಕಿರಿಕಿರಿಯಾಗುತ್ತದೆ. ಮಹೇಶ ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದಾಗ ನಾನು ಕೊಡುವುದಿಲ್ಲ ಎಂದು ತಾಂಡವ್ ಹೇಳುತ್ತಾನೆ. ಆದರೆ ಮಹೇಶನು ಸುಮ್ಮನೆ ಇರುವನಲ್ಲ. ನೀವಿಬ್ಬರು ಬೆಟ್ಟದ ಮೇಲೆ ಜೊತೆಯಾಗಿ ಇದ್ದ ವಿಡಿಯೋ ನನ್ನ ಬಳಿ ಇದೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಆದರೆ ಮಹೇಶ ಸುಮ್ಮನೆ ಆ ರೀತಿ ಹೇಳಿದ್ದಾನೆ ಎಂದುಕೊಳ್ಳುವ ತಾಂಡವ್ ಫೋನ್ ಡಿಸ್ಕನೆಕ್ಟ್ ಮಾಡುತ್ತಾನೆ. ಮತ್ತೆ ಮಹೇಶ ಕರೆ ಮಾಡಿದರೂ ತಾಂಡವ್ ರಿಸೀವ್ ಮಾಡುವುದಿಲ್ಲ. ಪೂಜೆ ಬಳಿ ಫೋನ್ ಕದ್ದಿದ್ದು ನಿನ್ನ ಕಡೆ ವ್ಯಕ್ತಿ ತಾನೆ. ಈ ಮಹೇಶ ಈ ರೀತಿ ಏಕೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಎಂದು ತಾಂಡವ್ ಶ್ರೇಷ್ಠಳನ್ನು ಕೇಳುತ್ತಾನೆ. ನಾನು ಮಹೇಶನ ಸಹಾಯ ಪಡೆಯಲಿಲ್ಲ, ಸುಂದರಿ ಹೆಲ್ಪ್ ಕೇಳಿದೆ ಎಂದಾಗ ತಾಂಡವ್ ಕೋಪಗೊಳ್ಳುತ್ತಾನೆ. ಭಾಗ್ಯ ಹೆಗಲಿಗೆ ಲೋನ್ ಹೊರೆ. ಇತ್ತ ಭಾಗ್ಯ ಹಾಗೂ ತನ್ವಿ ಸ್ಕೂಲ್ ಮುಗಿಸಿಕೊಂಡು ವಾಪಸ್ ಬರುವಾಗ ಬ್ಯಾಂಕ್ನವರು ಕರೆ ಬರುತ್ತದೆ. ತಾಂಡವ್ ಸೂರ್ಯವಂಶಿ ಇನ್ನು ಮುಂದೆ ಹೋಮ್ ಲೋನ್ ಕಟ್ಟುವುದಿಲ್ಲ ಎಂದಿದ್ದಾರೆ. ಅವರು ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ 45,000 ಕಟ್ಟಿ ಎಂದಾಗ ಭಾಗ್ಯಗೆ ಆಕಾಶವೇ ಕಳಚಿ ಬಿದ್ದಂತೆ ಆಗುತ್ತದೆ. ಅತ್ತೆ ನನಗೆ 30,000 ಕೊಟ್ಟಿದ್ದಾರೆ, ಅದನ್ನು ಹೋಮ್ ಲೋನ್ಗೆ ಕೊಟ್ಟರೆ ಮನೆ ನಿಭಾಯಿಸುವುದು ಹೇಗೆ ಎಂದುಕೊಳ್ಳುತ್ತಾರೆ. ಅಷ್ಟರಲ್ಲೇ ತಾಂಡವ್ ಭಾಗ್ಯಗೆ ಕಾಲ್ ಮಾಡುತ್ತಾನೆ. ಗಂಡ ಕಾಲ್ ಮಾಡಿದ್ದು ಭಾಗ್ಯಗೆ ಖುಷಿಯಾಗುತ್ತದೆ. ಕಾಲ್ ರಿಸೀವ್ ಮಾಡಿದವಳೆ ಆತನ ಯೋಗಕ್ಷೇಮ ವಿಚಾರಿಸುತ್ತಾಳೆ. ಆದರೆ ತಾಂಡವ್ ಭಾಗ್ಯ ಪ್ರೀತಿ ಹೇಗೆ ಅರ್ಥವಾಗಬೇಕು. ನಾನು ಹಲೋ ಎನ್ನುವಷ್ಟರಲ್ಲಿ ಇಲ್ಲದ ಮಾತುಗಳನ್ನು ಶುರು ಮಾಡಬೇಡ. ನನಗೆ ಬ್ಯಾಂಕಿನವರು ಪದೇ ಪದೇ ಕಾಲ್ ಮಾಡುತ್ತಿದ್ದಾರೆ. ನಾನು ಇನ್ಮುಂದೆ ಹೋಮ್ ಲೋನ್ ಕಟ್ಟುವುದಿಲ್ಲ. ಅತ್ತೆ ಸೊಸೆ ಇಬ್ಬರು ಮನೆ ನಿಭಾಯಿಸುತ್ತೇನೆ ಎಂದು ಚಾಲೆಂಜ್ ಹಾಕಿದ್ದೀರಿ. ಇನ್ಮುಂದೆ ಮನೆಯು ನಿಮ್ಮದೇ, ಮನೆ ಲೋನ್ ಕೂಡ ನಿಮ್ಮದೇ. ಮತ್ತೆ ಬ್ಯಾಂಕ್ನವರು ಮನೆ EMI ಕಟ್ಟಿ ಎಂದು ನನಗೆ ಕರೆ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಫೋನ್ ಇಡುತ್ತಾನೆ. ಪತಿಯ ಮಾತು ಕೇಳಿ ಭಾಗ್ಯಗೆ ಏನು ಮಾಡುವುದೆಂದು ತೋಚುವುದಿಲ್ಲ. ಶ್ರೇಷ್ಠ ತಾಂಡವ್ ಎಂಗೇಜ್ಮೆಂಟ್ ಫಿಕ್ಸ್. ಇತ್ತ ಭಾಗ್ಯ ಹಾಗೂ ಮತ್ತೊಂದೆಡೆ ಆಫೀಸ್ನಲ್ಲಿ ಶ್ರೇಷ್ಠ ಹಾಗೂ ತಾಂಡವ್ ಒಟ್ಟಿಗೆ ಊಟ ಮಾಡುವಾಗ ಯಶೋಧ ಶ್ರೇಷ್ಠ ಕರೆ ಮಾಡಿ ನಾನು ಶಾಸ್ತ್ರಿಗಳ ಬಳಿ ಮಾತನಾಡಿದ್ದೇವೆ. ಬರೋ ಹುಣ್ಣಿಮೆಗೆ ಇದು ಒಳ್ಳೆಯ ದಿನ, ಅದೊಂದು ನಿಮಗೆ ತರುಣ್ ತಾಂಡವ್ಗೂ ನಿಶ್ಚಿತಾರ್ಥ ಮಾಡಲು ನಿರ್ಧರಿಸಿದ್ದೇವೆ. ಇದನ್ನು ಮಹೇಶ್ ಸುಂದರಿಯು ಹೇಳುತ್ತೇವೆ ಎನ್ನುತ್ತಾಳೆ. ಇದನ್ನು ಕೇಳಿ ಶ್ರೇಷ್ಠಗೆ ಖುಷಿಯು. ಆದರೆ ತಾಂಡವ್ಗೆ ವಿಚಾರ ತಿಳಿದಾಗ ಭಯ ಹೋಗುತ್ತದೆ. ಮದುವೆ ವಿಚಾರ ಬಂದಾಗ ಮುಖ ಏಕೆ ಈ ರೀತಿ ಮಾಡಿಕೊಳ್ಳುತ್ತೀಯ. ಒಂದು ವೇಳೆ ನೀನು ಕೈ ಕೊಟ್ಟರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಎಚ್ಚರಿಸುತ್ತಾಳೆ. ಎಂಗೇಜ್ಮೆಂಟ್ ನಿಮ್ಮ ಊರಿನಲ್ಲೇ ತಾನೇ, ಸರಿ ಬರುತ್ತೇನೆ ಎಂದು ತಾಂಡವ್ ಹೇಳುತ್ತಾನೆ. ಅಷ್ಟರಲ್ಲಿ ತಾಂಡವ್ ತನ್ನ ಮೊಬೈಲ್ಗೆ ಬರುವ ವಿಡಿಯೋ ಮೆಸೇಜ್ ನೋಡಿ ಶಾಕ್ ಆಗುತ್ತಾನೆ. ಪೂಜಾ ರೆಕಾರ್ಡ್ ಮಾಡಿದ ವಿಡಿಯೋ ನೋಡಿ ಮಹೇಶ್ ಸುಳ್ಳು ಹೇಳುತ್ತಿಲ್ಲ, ಅವನ ಬಳಿ ವಿಡಿಯೋ ಇದೆ ಎಂದು ತಾಂಡವ್ಗೆ ಹೇಳುತ್ತಾನೆ. ಪೂಜಾಗೆ ಪೊಲೀಸರ ಸಹಾಯದಿಂದ ಮೊಬೈಲ್ ದೊರೆತರೂ ಅದರಲ್ಲಿರುವ ವಿಡಿಯೋ ಸಿಗುವುದೇ ಇಲ್ಲವೋ. ತಾಂಡವ್ ನಿಜವಾಗಿ ಶ್ರೇಷ್ಠಳನ್ನು ಎಂಗೇಜ್ಮೆಂಟ್ ಮಾಡಿಕೊಳ್ಳುತ್ತಾನೆ ಅನ್ನೋದು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.